ನಮಸ್ಕಾರ ಮಾರ್ರೆ, ಹೆಂಗಿದ್ರಿ ಎಲ್ಲರೂ? ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಕ್ಕಿತ್ತು. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸೋಣ ಅಂತ ಬೇಗ ಬೇಗ ಎಲ್ಲ ಕೆಲಸ ಮಾಡಿದೆ. ಮತ್ತು ಬೆಳಗತೆಗೆ ಎಂತ ತಿಂಡಿ ಮಾಡೋದಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ನಮ್ಮ ಮಲೆನಾಡಿನ ಬ್ರ್ಯಾಂಡ್ ಇತ್ತಲ್ಲೇನ್ರಿ, ಕಡುಬು. ಕಡುಬೇ ಮಾಡೋದು ಸೈ, ಬೇರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಕಡುಬು ಮಾಡಿ ಬೇಯಕ್ಕಿಟ್ಟೆ ನೋಡಿ. ಆಮೇಲೆ ಕಡುಬಿಗೆ ಚಟ್ನಿ ಅಥವಾ ಸಾಗು ಎಂಥಾದ್ರು ಮಾಡೋಣ ಅಂತೇಳಿ, ಮಕ್ಕಳಿಗಿಷ್ಟ ಅಂತೇಳಿ ಸಾಗುನೇ ಮಾಡಿದೆ ಆಲೂಗಡ್ಡೆ ಹಾಕ್ಬಿಟ್ಟು. ಆಮೇಲೆ ಒಂದು ರೌಂಡು ಮನೆ ಹತ್ರನೇ ವಾಕಿಂಗ್ ಹೋಗ್ಬಿಟ್ಟು ಬಂದೆ ಮರ್ರೆ. ವಾಕಿಂಗ್ ಹೋಗ್ಬಿಟ್ಟು ಬಂದು ತಿಂಡಿ ಎಲ್ಲ ತಿಂದು ಹಾಗೇನೆ ಮಕ್ಕಳನ್ನ ಶಾಲೆಗೆ ಕಳ್ಸೋಕ್ಕೆ ಬುತ್ತಿ ಕಟ್ಟೋಕ್ಕಿತ್ತಲ್ಲ, ಅದೇ ಕಡುಬು ಸಾಗು ಎಲ್ಲ ಹಾಕಿ ಹಿಂದಿನ ದಿನ ಆಷಾಢ ಮಸಾಲೇನ್ರಿ, ಅದಕ್ಕೆ ನಾನು ಕ್ಯಾರೆಟ್ ಹಾಕಿ ಹೋಳಿಗೆ ಮಾಡಿದ್ದೆ. ನನ್ನ ಮಗನಿಗೆ ಭಾರಿ ಇಷ್ಟ ಆಯ್ತಂತ, ಶಾಲೆಗೆ ತೊಗೊಂಡೋಗ್ತೀನಿ, ಫ್ರೆಂಡ್ಸಿಗೂ ಕೊಡ್ತೀನಿ ಕೊಡಮ್ಮ ಇಂದ ಎಲ್ಲ ಹಾಕಿಕೊಟ್ಟೆ. ಆಮೇಲೆ ಫ್ರೆಂಡ್ ಮನೆಗೆ ಹೋಗುವಾಗ ಎಂಥಾರು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ಗೆ ನಾನು ಮಾಡೋ ಟ್ರೆಡಿಷ್ನಲ್ ಯಾವುದಾದ್ರೂ ಅಡುಗೆ ಭಾರಿ ಇಷ್ಟಪಡ್ತಾರೆ ಅವರು. ಅದಕ್ಕೋಸ್ಕರ ಅರಿಶಿನ ಎಲೆ ಕಡುಬು ಮಾಡೋಣ ಅಂತ ಇಟ್ಕೊಂಡೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಅರಿಶಿನ ಎಲೆ ಎಲ್ಲ. ಕೆಲವೊಂದು ಅರಿಶಿನ ಎಲೆ ಇತ್ತು ಮಾರೆ, ಬಾಳೆ ಎಲೆ ಅಷ್ಟಾಗಲ ಇತ್ತು. ಅವರಿಗೆ ಈ ರೀತಿಯಾಗಿ ತಿಂಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಮಕ್ಕಳೆಲ್ಲ. ಅದಕ್ಕೆ ಅಕ್ಕಿ ನೆನೆಸಿಟ್ಟಿದ್ನ ಈಗ ರುಬ್ಕೊಳ್ಳೋಣ ಅಂತ ಶುರು ಮಾಡಿದೆ ನೋಡಿ. ಈಗ ಚೆನ್ನಾಗಿ ರುಬ್ಬಿನ ಆಯಿತು. ಅದನ್ನು ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡೆ. ಮತ್ತು ಇದಕ್ಕೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಬೇಕಿತ್ತು. ಅದಕ್ಕೆ ಬೆಲ್ಲ ಮೊದಲೇ ಸ್ವಲ್ಪ ತುರಿದಿಟ್ಕೊಂಡೆ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನೂ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕೋದು ಮಾರ್ರೆ ಮಲೆನಾಡು ಕಡೆ. ಹಾಗೆ ತೆಂಗಿನಕಾಯಿ ಬೆಲ್ಲ ಎಲ್ಲ ಸಮ ಮಿಶ್ರಣ ಮಾಡಿ ಎತ್ತಿಟ್ಕೊಂಡೆ. ಈ ಕಡುಬು ಮಾಡೋದು ಭಾರಿ ಸುಲಭ ಮಾರ್ರೆ. ನೈಸಾಗಿ ಹಿಟ್ಟನ್ನು ರುಬ್ಕೋಬೇಕು, ಭಾರಿ ತಿಳೂ ರುಬ್ಕೋಬಾರ್ದು, ಹಿಂಗೆ ಗಟ್ಟಿ ಇರಬೇಕು. ಮತ್ತು ಬೇಕಾದರೆ ಈಗ ತಟ್ಟುವಾಗ ಅರಿಶಿನ ಎಲೆಗೆ ಸ್ವಲ್ಪ ನೀರು ಕೈಗೆ ಅದ್ಬಿಟ್ಟು ಆಮೇಲೆ ಈ ರೀತಿಯಾಗಿ ತಟ್ಕೋಬೇಕು. ತೆಳುವು ತಟ್ಕೋಬೇಕು ಮಾರೆ, ಆವಾಗ ಭಾರಿ ಚೆಂದ ಬರುತ್ತೆ. ಆಮೇಲೆ ಈ ತೆಂಗಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಹಾಕಿ ಹಿಂಗೆ ಮಡ್ಸಿಟ್ರೆ ಇದೆಯಲ್ಲ, ಭಾರಿ ಲಾಯ್ಕಾಗಿ ಒಂದು ಅರಿಶಿನ ಎಲೆ ಕಡುಬು ಆಗುತ್ತೆ ನೋಡಿ. ಹಿಂಗೆ ಮಡ್ಸೋದು ಭಾರಿ ಚೆಂದ ನೋಡಿ. ಇದು ಹಿಂಗೆ ರೆಡಿ ಮಾಡ್ಕೊಂಡ. ಇನ್ನೊಂದು ಕಡುಬು ಹಾಗೆ ರೆಡಿ ಮಾಡ್ಕೊಂಡೆ ನೋಡಿ. ಈ ಥರ ತೆಳುವಾಗಿ ತಟ್ಬಿಟ್ಟು ಆಮೇಲೆ ಬೆಲ್ಲ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಹೀಗೆ ಬೇಯಕ್ಕಂತ ಇಟ್ಟೆ. ಇದು ಒಂದು 10-20 ನಿಮಿಷ ಚೆಂದ ಬೆಂದರೆ ಇದೆಯಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಯಕ್ಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಪಲ್ಯ ಗಿಲ್ಲೆ ಮಾಡ್ಕೊಳ್ಳೋಣ ಅಂಥೇಳಿ ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೊಂಚೂರು ಸಾಸಿವೆ ಹಾಕ್ಕೊಂಡೆ. ಆಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ. ನಾನಿವತ್ತು ಸೊಪ್ಪು ಪಲ್ಯ ಮಾಡೋಣ ಅಂದ್ಕೊಂಡಿನಿ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದು ಮೂರೂ ಹಾಕಿ ಮಿಕ್ಸ್ ಮಾಡಿದೆ ಮಾರೆ. ಆಮೇಲೆ ಒಂದೇ ಸಲ ಹಾಕಿದ್ರಲ್ಲ ರೀ ಕಾಯ್ತೇನ್ರಿ ಅನ್ಬೋದು. ಎಂತ ಆಗೋದಿಲ್ಲ ಮಾಡಿದ್ರೆ ಗಡಿ ಬಿಡಿಗೆ ಮತ್ತೆ ಎಂತ ಮಾಡೋದು, ಹೀಗೆ ಕಾಯಿಸ್ಬೇಕಲ್ಲ. ಎಲ್ಲ ಈರುಳ್ಳಿ ಎಲ್ಲ ಕಾದಾದ್ರ ಮೇಲೆ ಸೊಪ್ಪೆಲ್ಲ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮುಗಿಸ್ದೆ. ಇದಕ್ಕೆಂತ ನೀರು ಗೀರು ಹಾಕೋದು ಬೇಡ, ಹಾಗೆ ಅದು ಬೇಯುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಈಗ 5 ನಿಮಿಷ ಬೇಯ್ದದೆ. ಒಂದು ಬಾಣಲೆ ತುಂಬ ಸೊಪ್ಪಿತ್ತಲ್ಲೇನ್ರಿ. ಈಗ ನೋಡಿ ಇಷ್ಟಾಗಿದೆ ನೋಡಿ, ಕಾಲು ಬಾಣಲೆ ಆಗಿದೆ, ಅಷ್ಟೇ ಆಗೋದು ಸೊಪ್ಪು. ಅದಕ್ಕೆ ನಾನು ಬೆಂದ್ರ ಮೇಲೆ ಈಗ ಕಾಯಿ ತುರಿನೂ ಸ್ವಲ್ಪ ಸೇರಿಸ್ಕೊಂಡು ಹಿಂಗೆ ಮಿಕ್ಸ್ ಮಾಡಿದ್ರೆ ಪಲ್ಯನೂ ರೆಡಿ ಆಯ್ತು ಅತ್ಲಾಗೆ. ಇತ್ಲಾಗೆ ನೋಡಿದರೆ ಕಡುಬು ಬೆಂದಿತ್ತು. ಇಷ್ಟು ಚೆಂದ ಬಂದಿದೆ ನೋಡಿ. ಅರಿಶಿನ ಎಲ್ಲ ಕಡುಬಂದರೆ ನನಗೂ ಭಾಳ ಇಷ್ಟ ಮಾರ್ರೆ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಈಗ ಇನ್ನೇನು ಫ್ರೆಂಡ್ ಮನೆಗೆ ಹೊರಡ್ಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಒಂದು ಡಬ್ಬಿ ತಗೊಂಡು ಎಲ್ಲ ತುಂಬಿಸ್ಕೊಂಡು ರೆಡಿ ಆದೆ. ಮತ್ತು ಇನ್ನೆಂತ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅವರಿಗೆ ಕಜ್ಜಾಯ ಮಾಡಿದ್ದೆ, ಅದನ್ನು ತೊಗೊಂಡೋಗೋಣ ಅಂತ ಅನ್ನಿಸ್ತು. ಆದರೆ ಕಜ್ಜಾಯ ಈ ಥರ ಸ್ವೀಟ್ ಎಲ್ಲ ತೊಗೊಂಡು ಹೋಗುವಾಗ ನಮ್ಮ ಕಡೆ ಹಾಗೆ ತೊಗೊಂಡು ಹೋಗಂಗಿಲ್ಲ, ಸ್ವಲ್ಪ ದೂರ ಎಲ್ಲ ತೊಗೊಂಡೋಗೋದಾದರೆ. ಅದಕ್ಕೆ ಇದ್ಲು ಅಥವಾ ಈ ಥರ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ತಗೊಂಡೋಗ್ಬೇಕು. ಅದಕ್ಕೆ ಸ್ವೀಟ್ ಜೊತೆ ಮೆಣಸಿನ್ಕಾಯಿನೂ ಇಟ್ಟು ತಗೊಂಡೋಗೋಣ ಅಂತ ಅಂದಾಜು ಮಾಡಿ ಸ್ವೀಟನ್ನು ಹಾಕ್ಕೊಂಡೆ, ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ಫ್ರೆಂಡ್ ಮನೆಗೆ ಹೋಗಿ ನೋಡ್ತೀನಿ, ಅವರು ಹೊಸದಾಗಿ ಗಿಡ ಎಲ್ಲ ತಗೊಂಡಿದ್ರು ನೋಡಿ. ನನಗೆ ಭಾರಿ ಗಿಡ ಇಷ್ಟ ಆಯಿತು ಮಾರ್ರೆ ಅಂತ ಹೇಳಿದೆ. ನನ್ನ ಫ್ರೆಂಡು ಅದನ್ನು ತಗೊಂಡೋಗಿ ಬಿಡು ಅಂತ ಹಠ ಹಿಡ್ದು ಕೂರೋದು ಮಾರ್ರೆ. ಅದು ಚೆನ್ನಾಗೈತೆ, ಈ ಪಿಂಕು ಚೆನ್ನಾಗಿ ಯಾವ್ದು ಬೇಕು ಬಾಯಲ್ಲಿ ಹೇಳಿದೆ ಮಾರ್ರೆ ಹೂವಿನ ಗಿಡ ಬೇಡ ಅಂಥೇಳಿ. ಆದರೆ ಮನಸ್ಸಲ್ಲಿ ಮಾತ್ರ ಬೇಕು ಅಂತಿತ್ತು. ಅದು ಅವರಿಗೂ ಗೊತ್ತಿತ್ತು, ಇವಳು ಹೂವಿನ ಗಿಡ ಕಂಡ್ರೆ ಬಿಡೋದಿಲ್ಲ ಅಂಥೇಳಿ. ಹಾಗೇನೆ ಅವ್ರ ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡಿಕೊಟ್ರು ಬಿಸಿ ಬಿಸಿಯಾಗಿ. ಹಾಗೇ ಆಮೇಲೆ ಪನ್ನೀರ್ ಪಪ್ಸನ್ನು ಕೂಡ ತಂದಿದ್ವು, ಅದನ್ನು ಕೂಡ ತಿಂದು. ಹಾಗೆ ಅವರು ಕಡುಬು ತಿಂತ ಹೇಳೋರು. ಅವ್ರ ಅತ್ತೆಗೆ ನಾನು ಮಾಡೋ ಕಡುಬು ಅಂದರೆ ತುಂಬಾ ಇಷ್ಟ. ಅವ್ರು ಇದ್ದಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಿದ್ರಲ್ವ ಅಂತ ಹೇಳ್ತಾಯಿದ್ರು. ಭಾರಿ ಇಷ್ಟ ಅಲ್ಲ ಅವರು. ನಾನು ಆವಾಗಲೇ ಹೇಳ್ದಲ್ಲ, ನಾನು ಸ್ನೇಹಿತೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಇವರೇ ಆ ಫ್ರೆಂಡು, ಮೇರಿ ಅಂಥೇಳಿ. ಇವರು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲೇನು ಕೂತಿದ್ದಾರಲ್ಲ ಅವ್ರ ಮಕ್ಕಳು ಇಬ್ಬರೂ.
ಅವರು ಕೂಡ ತುಂಬ ಇಷ್ಟಪಟ್ಟು ನಾನು ಮಾಡಿದಂಥ ತಿಂಡಿನ ತಿಂದರು, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಆಮೇಲೆ ಅವ್ರ ಮನೆ ಟೆರೆಸ್ಗೆ ಹೋದೆ. ಅಲ್ಲಿ ಅವರು ಹೂವಿನ ಗಿಡ ನೆಟ್ಟಿದ್ರು, ಮಲ್ಲಿಗೆ ಗಿಡ. ಅದನ್ನೊಂದು ಸಲ ನೋಡ್ಕೊಂಬರೋಣ ಅಂತ ಹೋದೆ. ಅದ್ರ ಜೊತೆನೇ ಗುಲಾಬಿನೂ ಇತ್ತು. ಎಷ್ಟು ಚೆನ್ನಾಗಿ ಮೊಗ್ಗು ಅರಳಿದೆ ನೋಡಿ. ಆಮೇಲೆ ತಡ ಆಯ್ತು ಅಂತೇಳಿ ಮನೆ ಕಡೆ ಹೊರಟೆ ಮರ್ರೆ. ಆದರೆ ಆವಾಗ ಹೂವಿನ ಗಿಡ ನೋಡಿದ್ದೆಲ್ಲ ಅದನ್ನು ಮಾತ್ರ ಅವರು ಕೊಡೋದನ್ನು ಮರೀಲಿಲ್ಲ. ಹಾಗೆ ಹಿಡ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಅಂತೇಳಿ. ಇದು ಸ್ವಲ್ಪ ಅರಳಿರೋದ್ರಿಂದ ಹಿಂಗೆ ಕಾಣ್ತಾ ಇದೆ. ನನ್ನ ಗಾರ್ಡನ್ಗೆ ಇವತ್ತೊಂದು ಹೊಸ ಅತಿಥಿ ಬಂದಂಗೆ ಆಯಿತು. ಹಾಗಾಗಿ ಭಾರಿ ಖುಷಿಯಾಗಿತ್ತು ಮರೆ. ನಂಗೆ ಹೂವಿನ ಗಿಡ ಅಂದರೆ ಭಾರಿ ಇಷ್ಟ. ನನ್ನ ಗಾರ್ಡನಲ್ಲಿ ಈ ರೀತಿಯಾಗಿ ಗಿಡಗಳನ್ನೆಲ್ಲ ಪಾಟಲ್ಲಿ ನಟ್ಟಿದ್ದೀನಿ. ಅದ್ರ ಜೊತೆ ಹೊಸ ಅತಿಥಿನೂ ಸೇರಿಸಿ ಈಗ ನೆಡಬೇಕು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆಯ್ತೇನ್ರಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.